ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಗಳಿಗಾಗಿದೆ. ಸೊ ಇದರಲ್ಲಿ ನಾನು ಫಿಸಿಕ್ಸ್ ನ ಎಲ್ಲ ಕ್ವಶನ್ ಪೇಪರ್ಸ್, ಲೈಕ್ ನಾನು ಇದನ್ನ ಇವಾಗ ನಿಮ್ಗೆ ಶೋ ಮಾಡ್ತೇನೆ ಯಾವ ಕ್ವಶನ್ ಪೇಪರ್ಸ್ ಗಳಿದೆ ಅಂತ. ಸೊ ಇದರ PDF ಅನ್ನ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಈ ಡಿಸ್ಕ್ರಿಪ್ಷನ್ ಗೆ ಹೋಗಿ ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದ್ರೆ ಈ ಎಲ್ಲ ಕ್ವಶನ್ ಪೇಪರ್ಸ್ ಗಳ PDF ಗಳು ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಯಾವ ಕ್ವಶನ್ ಪೇಪರ್ಸ್ ಗಳಿದೆ ಸ್ಟೂಡೆಂಟ್ಸ್, ಇದಿಷ್ಟನ್ನ ಓದ್ಕೊಂಡ್ರೆ 100% ನನ್ನ ಅನಿಸಿಕೆ ಪ್ರಕಾರ ಇದಿಷ್ಟನ್ನ ಓದ್ಕೊಂಡ್ರೆ ಗ್ಯಾರಂಟಿ ಇದಿಷ್ಟು ಒಳಗಡೆ ಕ್ವಶನ್ಸ್ ಬರುತ್ತೆ. ಸರಿನಾ? ಸೊ 1 ಸೆಕೆಂಡ್ ಸ್ಟೂಡೆಂಟ್ಸ್, ಇದ್ರಲ್ಲಿ ಏನೆಲ್ಲ ಇದೆ ಅಂತ ಕೇಳಿದ್ರೆ, ಒಂದು ನಿಮ್ಮ ಬೋರ್ಡ್ ಇಂದ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಇಂದ ರಿಲೀಸ್ ಆಗಿರುವಂತ 3 ಮಾಡೆಲ್ ಕ್ವಶನ್ ಪೇಪರ್ಗಳು. ಅಂದ್ರೆ ಯಾವ್ದ್ರದ್ದು ಸೊಲ್ಯೂಷನ್ಸ್ ಇಲ್ಲ, ಜಸ್ಟ್ ಕ್ವಶನ್ ಪೇಪರ್ ಗಳಿದೆ. ಇದು ಕ್ವಶನ್ ಪೇಪರ್ 1. ಓಕೆ, ಅದಾದ ನಂತರ ಕ್ವಶನ್ ಪೇಪರ್ 2 ಇದೆ ಅಂಡ್ ಕ್ವಶನ್ ಪೇಪರ್ 3 ಇದೆ. 3 ಕ್ವಶನ್ ಪೇಪರ್ಸ್ ಅನ್ನ ಹಾಕಿದ್ದೇನೆ. ಯಾವ್ದ್ರದ್ದು ನಿಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ರಿಲೀಸ್ ಮಾಡಿದಂತಹ ಈ ವರ್ಷ 2025-26 ಗೆ ರಿಲೀಸ್ ಮಾಡಿದಂತಹ ಮಾಡೆಲ್ ಕ್ವಶನ್ ಪೇಪರ್ ಇದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ನೀವು ಮಾಡೆಲ್ ಕ್ವಶನ್ ಪೇಪರ್ ನ ನೋಡ್ಲೇಬೇಕು ಒಂದು. ಆಯ್ತಾ? ಅದಾದ ನಂತರ ಈ ವರ್ಷದ್ದು 2025-26 ಅಲ್ಲಿ ಆಲ್ರೆಡಿ ನಿಮ್ಗೆ 2 ಬೋರ್ಡ್ ಎಕ್ಸಾಮ್ ಆಗಿದೆ. ಐ ಮೀನ್ ಪ್ರಿಪರೇಟರಿ ಎಕ್ಸಾಮ್ ಆಗಿದೆ. ಆ ಪ್ರಿಪರೇಟರಿ ಎಕ್ಸಾಮ್ ನ ಪೇಪರ್ ನ ಯಾರು ಸೆಟ್ ಮಾಡಿದ್ದು ಕೇಳಿದ್ರೆ ಬೋರ್ಡ್ ಇಂದ ಬಂದಿರೋ ಪೇಪರ್ ಆಗಿರೋದ್ರಿಂದ ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆ ಬೋರ್ಡ್ ಎಕ್ಸಾಮ್ ನ ಪೇಪರ್ ಕೂಡ ಇಲ್ಲಿ ಹಾಕಿದ್ದೇನೆ ನೋಡಿ. 2025-26 ನ ಫಿಸಿಕ್ಸ್ 2 ಬೋರ್ಡ್ ಎಕ್ಸಾಮ್ ಪೇಪರ್, ಐ ಮೀನ್ ಪ್ರಿಪರೇಟರಿ ಎಕ್ಸಾಮ್ ನ ಪೇಪರ್ ಆಕ್ಚುಲಿ, ಬಟ್ ಅದನ್ನ ಸೆಟ್ ಮಾಡಿದ್ದು ಬೋರ್ಡ್ ಅವರಾಗಿರ್ಲಿಕ್ಕೆ ಹೋಗಿ ಅವೆರಡನ್ನು ಕೂಡ ಇದನ್ನು ಹಾಕಿದ್ದೇನೆ. ಸರಿನಾ? ಸೊ ಈ ಕ್ವಶನ್ ಪೇಪರ್ ಕೂಡ ಇದರಲ್ಲಿ ಎಂಬೆಡ್ ಆಗಿದೆ. ಪ್ಲಸ್ ಇದು ಓನ್ಲಿ 2025-26 ಮಾತ್ರ ಅಲ್ಲ, ವೆರಿ ಇಂಪಾರ್ಟೆಂಟ್. ಇನ್ನೇನೇನಿದೆ ಕೇಳಿದ್ರೆ ಈ ಇದರಲ್ಲಿ ನಿಮ್ಗೆ ಯಾವುದು ಈ PDF ಅಲ್ಲಿ ಇನ್ನೇನ್ ಸಿಗುತ್ತೆ ಅಂತ ಕೇಳಿದ್ರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 1 ಸೆಕೆಂಡ್ ಸ್ಟೂಡೆಂಟ್ಸ್, ಇದು ಈ ವರ್ಷದ ಇದು 2025-26. ಅದೇ ರೀತಿ ನಿಮ್ಗೆ 2024-3 ಆನ್ಯುವಲ್ ಬೋರ್ಡ್ ಎಕ್ಸಾಮ್ ನ ಪೇಪರ್ ವಿತ್ ಸೊಲ್ಯೂಷನ್ ಇದೆ. ಇಲ್ಲಿ ಸೊಲ್ಯೂಷನ್ ಇರೋದು 2023 ಆನ್ಯುವಲ್ ಎಕ್ಸಾಮ್ ಇದು ಮಾತ್ರ, ಮತ್ತೆ ಯಾವ್ದ್ರದ್ದು ಇಲ್ಲ. ಅಂಡ್ ಇದರಿಂದ ನಿಮ್ಗೊಂದು ಏನು ಸ್ಕೀಮ್ ಆಫ್ ಎವ್ಯಾಲ್ಯೂಷನ್ ಗೊತ್ತಾಗುತ್ತೆ, ಹೇಗೆ ಇವ್ಯಾಲ್ಯೂಯೇಟ್ ಆಗುತ್ತೆ ಪೇಪರ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದ್ರದ್ದು ವಿತ್ ಸೊಲ್ಯೂಷನ್ ಹಾಕಿದ್ದೇನೆ. 2023 ವಿತ್ ಸೊಲ್ಯೂಷನ್ ಇದೆ, ಬೇರೆ ಯಾವ್ದ್ರದ್ದು ವಿತ್ ಸೊಲ್ಯೂಷನ್ ಇಲ್ಲ. ಓಕೆ, ಸೊ ಇದಾದ್ಮೇಲೆ ಇಲ್ಲಿ ನೋಡಿ 2024 ಇದು ಕೂಡ ಇದರಲ್ಲಿದೆ. ಯಾವುದು 2024 ಇದು? ಇಲ್ಲಿ ನೋಡಿ, 2024 ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ನ ಟೋಟಲ್ ಆಗಿ 3 ಇದೆ. ನಿಮ್ ನೋಡಿ 2025 ಅಲ್ಲಿ 3 ಬೋರ್ಡ್ ಎಕ್ಸಾಮ್ ಆಗಿದೆ, ಅದು ನಿಮ್ಗೆ ಗೊತ್ತಿದೆ. ಈ ವರ್ಷನೂ ಕೂಡ 3 ಬೋರ್ಡ್ ಎಕ್ಸಾಮ್ ಇದೆ. 2025 ಅಲ್ಲೂ ಕೂಡ 3 ಬೋರ್ಡ್ ಎಕ್ಸಾಮ್ ಇದ್ದಿತ್ತು. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಒನ್ ಬೋರ್ಡ್ ಎಕ್ಸಾಮಿನ ಫಸ್ಟ್ ಬೋರ್ಡ್ ಎಕ್ಸಾಮಿನ ಕ್ವಶನ್ ಪೇಪರ್ ಹಾಕಿದ್ದೇನೆ. ಸರಿನಾ? ಅದಾದ ನಂತರ ಅದೇ ಸೆಕೆಂಡ್ PUC 2025 ಏಪ್ರಿಲ್ ಅಲ್ಲಿ ಆಗಿರುವಂತಹ ಬೋರ್ಡ್ ಎಕ್ಸಾಮಿನ ಇದು ಕ್ವಶನ್ ಪೇಪರ್, ಅಂದ್ರೆ ಆನ್ಯುವಲ್ ಎಕ್ಸಾಮಿನೇಷನ್ 2 ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಮಾಡಿದ್ದಾರೆ, ಅದರದ್ದು ಕ್ವಶನ್ ಪೇಪರ್ ನ ಇಲ್ಲಿ ಹಾಕಿದ್ದೇನೆ. ಅದಾದ ನಂತರ ನಿಮ್ಗೆ ಥರ್ಡ್ ಬೋರ್ಡ್ ಎಕ್ಸಾಮ್ ಮಾಡಿದ್ದಾರೆ, ಅದನ್ನ ಜೂನ್ ಅಲ್ಲಿ ಮಾಡಿದ್ದು, 2025 ಜೂನ್ ಅಲ್ಲಿ ಮಾಡಿದ್ದು. ಥರ್ಡ್ ಬೋರ್ಡ್ ಎಕ್ಸಾಮಿನ ಕ್ವಶನ್ ಪೇಪರ್ ಕೂಡ ಇಲ್ಲಿ ಹಾಕಿದ್ದೇನೆ. ಪ್ಲಸ್ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ 1 ಇದು 2024 ಇದು ಫಿಸಿಕ್ಸ್ 1 ಇದು ಹಾಕಿದ್ದೇನೆ, 2024 ಇದು. ಅದಾದ್ಮೇಲೆ 2024 ಇದು ಸೆಕೆಂಡ್ ಆನ್ಯುವಲ್ ಎಕ್ಸಾಮಿನೇಷನ್ 2 ಕೂಡ ಹಾಕಿದ್ದೇನೆ. ಅದಾದ್ಮೇಲೆ 2024 ಇದು 3 ಕ್ವಶನ್ ಪೇಪರ್ ಹಾಕಿದ್ದೇನೆ. ಸರಿನಾ? ಅಷ್ಟೇ ಅಲ್ಲ, ನಿಮ್ಗೆ ಇದರಲ್ಲಿ 2024 ಮತ್ತೆ 5 ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಇವು 3 ಹಾಕಿದ್ದೇನೆ. ಇದು ಮಾಡೆಲ್ ಕ್ವಶನ್ ಪೇಪರ್ 2. ಆಯ್ತಾ? ಇದು ಯಾವ್ದ್ರದ್ದು ಮಾಡೆಲ್ ಕ್ವಶನ್ ಪೇಪರ್ 2 ಅಂತ ಕೇಳಿದ್ರೆ 2024-25 ಮಾಡೆಲ್ ಕ್ವಶನ್ ಪೇಪರ್ 2 ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ 3 ಇದನ್ನು ಕೂಡ ಹಾಕಿದ್ದೇನೆ. ಅಂದ್ರೆ ಇನ್ ದ ಸೆನ್ಸ್ ನಿಮ್ಗೆ ಈ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಈ PDF ಅಲ್ಲಿ ನಿಮ್ಗೆ ಏನೆಲ್ಲ ಇದೆ ಅಂತ ಕೇಳಿದ್ರೆ ಕಂಪ್ಲೀಟ್ಲಿ ಇದು ಬಿಟ್ಟು ಬೋರ್ಡ್ ಇಂದ ಈ ವರ್ಷ 2026ಗೆ 25-26ಗೆ 2 ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಂತ 2ನ್ನ ಬಿಟ್ಟಿದ್ದಾರೆ ಬೋರ್ಡ್ ಇಂದ ಕ್ವಶನ್ ಪೇಪರ್ ಸೆಟ್ ಮಾಡಿದವರು. ಅದರಲ್ಲಿ 2 ಕ್ವಶನ್ ಪೇಪರ್ ಇದೆ. ಓಕೆ, ಸೊ ನೆನಪಿಟ್ಕೊಳ್ಳಿ, ಇದರಲ್ಲಿ ಏನಿದೆ ಕೇಳಿದ್ರೆ 2023 ನ ಆನ್ಯುವಲ್ ಕ್ವಶನ್ ಪೇಪರ್ ಇದೆ, 2024 ನ ಬೋರ್ಡ್ 1, ಬೋರ್ಡ್ 2, ಬೋರ್ಡ್ 3 ಆನ್ಯುವಲ್ ಕ್ವಶನ್ ಪೇಪರ್ ಇದೆ, 2025 ನ ಬೋರ್ಡ್ 1, ಬೋರ್ಡ್ 2, ಬೋರ್ಡ್ 3 ಆನ್ಯುವಲ್ ಕ್ವಶನ್ ಪೇಪರ್ ಇದೆ. ಈ ವರ್ಷದ್ದು ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಪ್ಲಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಇದೆ, ಪ್ಲಸ್ 2024-25 ಮಾಡೆಲ್ ಕ್ವಶನ್ ಪೇಪರ್ ಇದೆ, ಪ್ಲಸ್ 2 ಈ ವರ್ಷ ಬಿಟ್ಟಂತ 2025-26ಗೆ ಬಿಟ್ಟಂತಹ ಏನು ಪ್ರಾಕ್ಟೀಸ್ ಪೇಪರ್ ಕೂಡ ಇದೆ. ಅಂದ್ರೆ ನಿಮ್ಗೆ 2023-24-25 ಅಂಡ್ ಈ ವರ್ಷದ್ದು ಕೂಡ ಇದೆ. ಇದರಲ್ಲಿ 2024-23-24-25 ಆನ್ಯುವಲ್ ಕ್ವಶನ್ ಪೇಪರು ಇದೆ. ಇನ್ನು 24 ಮತ್ತೆ 25 ಎರಡರದ್ದು ಮಾಡೆಲ್ ಕ್ವಶನ್ ಪೇಪರು ಇದೆ. ಮತ್ತೆ 2024 ಮತ್ತೆ 25
ಕ್ವಶನ್ ಪೇಪರ್ 1, 2, 3 ಅಂದ್ರೆ 3 ಬೋರ್ಡ್ ಎಕ್ಸಾಮ್ ಈ ಪೇಪರು ಇದೆ, ಪ್ಲಸ್ ಪ್ರಿಪರೇಟರಿ ಎಕ್ಸಾಮ್ ಪೇಪರು ಇದೆ. ಇದಿಷ್ಟನ್ನ ಓದ್ಕೊಂಡ್ರೆ 100% ದಿಸ್ ಇಸ್ ಮೋರ್ ದ್ಯಾನ್ ಇನಫ್ ಸ್ಟೂಡೆಂಟ್ಸ್. ಈ PDF ನಾನು ಕಂಪ್ಲೀಟ್ ಕ್ವಶನ್ ಪೇಪರ್ ನ PDF ನಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಹೋಗಿ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ PDF ಸಿಗುತ್ತೆ. ಸರಿನಾ? ಇದ್ರ PDF ಸಿಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ಬೇಕು ಅಂತಿದ್ದೇನೆ, ಪ್ರತಿ ಚಾಪ್ಟರ್ ಇಂದ ಫಸ್ಟ್ 5 ಮಾರ್ಕ್ಸ್ ಕ್ವಶನ್, ಆಮೇಲೆ 3 ಮಾರ್ಕ್ಸ್ ಕ್ವಶನ್, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಫಿಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಫಿಸಿಕ್ಸ್ ಪ್ರತಿ ಚಾಪ್ಟರ್ ಇಂದ ಯಾವ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್, ಈಗ ಯಾವುದೋ ಒಂದು ಚಾಪ್ಟರ್ ಇಂದ ಬರುತ್ತೆ. ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಕ್ವಶನ್ ಒಂದು ಚಾಪ್ಟರ್ ಇಂದ ಬರುತ್ತೆ. ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಪ್ರತಿ ಒಂದು ಚಾಪ್ಟರ್ ಇಂದ ಓನ್ಲಿ 5 ಮಾರ್ಕ್ಸ್ ಕ್ವಶನ್ ಫಸ್ಟ್ ಮಾಡ್ತೇನೆ, ಆಮೇಲೆ ಓನ್ಲಿ 3 ಮಾರ್ಕ್ಸ್ ಕ್ವಶನ್ ಫಸ್ಟ್ ಮಾಡ್ತೇನೆ. ಇದು ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಕಮೆಂಟ್ ಮಾಡಿ, ಏನಂತ ಕಮೆಂಟ್ ಮಾಡಿ ಅಂತ ಕೇಳಿದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ ಅಂತ ಹಾಕಿ. ಚಾಪ್ಟರ್ ವೈಸ್ ಕ್ವಶನ್ಸ್ ಅಂತ ಹಾಕಿದರೆ ಸಾಕು. ನಾನು ಕಮೆಂಟ್ ಅನ್ನು ನೋಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಫಸ್ಟಿಗೆ ಫಿಸಿಕ್ಸ್ ನ ಮಾಡ್ತೇನೆ, ಅದಾದ ನಂತರ ಕೆಮಿಸ್ಟ್ರಿನ ಮಾಡ್ತೇನೆ, ಅದಾದ ನಂತರ ಇದು ಮ್ಯಾಥ್ಸ್ ನ ಮಾಡ್ತೇನೆ. ಅಗೇನ್ ನೀವು 3 ಆಗಿದ ನಂತರ ನಿಮ್ದು MCQ, ಮೋಸ್ಟ್ ಇಂಪಾರ್ಟೆಂಟ್ MCQ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅದನ್ನು ಕೂಡ ಮಾಡ್ತೇನೆ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಇದೆ, ದಯವಿಟ್ಟು ಆದಷ್ಟು ಬೇಗ ಟೆಲಿಗ್ರಾಮ್ ಚಾನಲ್ಗೆ ಇದಾಗಿ ಜಾಯಿನ್ ಆಗಿ, ನಿಮ್ಗೆ ಕ್ವಶನ್ ಪೇಪರ್ ನ PDF ಸಿಗುತ್ತೆ. ಇದನ್ನ ಮಾಡ್ಕೊಂಡ್ರೆ ನೀವು 23, 24, 25 ಪ್ಲಸ್ ನಿಮ್ದು ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ ನ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನೀವು ಔಟ್ ಆಫ್ ಔಟ್ ಈಸಿಲಿ ಸ್ಕೋರ್ ಮಾಡ್ಬೋದು, ಗ್ಯಾರಂಟಿ. ಓಕೆ, ಸೊ ಇದನ್ನ ನಾನು ಸಪರೇಟ್ ಆಗಿ ಎಲ್ಲಾ ಚಾಪ್ಟರ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹಾಕ್ತೇನೆ. ಯಾವುದು ಲೈಕ್ ಸೆಕ್ಷನ್ ವೈಸ್ B, C, D ಇದೆ ನೋಡಿ, ಸೆಕ್ಷನ್ D, ಸೆಕ್ಷನ್ C, ಸೆಕ್ಷನ್ E ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಸರಿನಾ? ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. Until that, love you all. Bye bye. Take care, students.